ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ ಉಳ್ಳಿ ಸೌದು ಅಂತ ಕಡಲೆ ಸೊಪ್ಪು ಏರ್ಕೊಂಬಂದ್ವಿ ಹೋಗ್ಬಿಟ್ಟು ಹೊಲ್ತಕ್ಕೆ. ಸೊ ನೋಡಿ ಪಿಳ್ಳೆ ಮಾಡಿದೆ ಗೈಸ್, ಪಿಳ್ಳೆ ಮಾಡಿದೆ ನೋಡಿ. 6 ಪಿಳ್ಳೆ ಮಾಡಿದ್ದೆ ಇವತ್ತಿಗೆ 20 ಡೇಸ್ ಮೇಲೆ ಆಯಿತು ಕೂರಿಸಿ 6 ಪಿಳ್ಳೆ ಮಾಡೈತೆ. ಓನ್ಲಿ 6 ಪಿಳ್ಳೆ ಅಷ್ಟೆ. ಇದು ನೋಡಿ ತುಂಬ್ತಾ ಇದೆ, ತುಂಬ್ತಾ ಇದೆ. ನೀವು ಆಗ್ತಂಗಿಲ್ಲ ತುಂಬ್ತಾ ಇದೆ. ಸೊ ತಿನ್ನೋದೇ 3 ಹೊತ್ತು ತಿಂತಾ ಇರೋದು ಕಡಲೆ ಸೊಪ್ಪು. ಹೀಗಿದ್ರ ಮೇಲೆ ಹಾಕೋದು ಇಲ್ಲಿ ಕಡಲೆ ಸೊಪ್ಪು ಗೈಸ್. ಕಡಲೆ ಸೊಪ್ಪು ಹಾಕೋದು ಒಟ್ಟದು ಸಾರಿ ಪಿಳ್ಳೆ ಮಾಡಿದ್ದೀನಿ. ಪಿಳ್ಳೆ ಮಾಡಿ ಗೈಸ್. ಮನೆಯಿಂದ ಬಂದು ಈಗ ಹೊಲ್ದತ್ರ ಬಂದಿದ್ದೀನಿ, ಅಡಿಕೆ ಹೊಲ್ದತ್ರ. ಸೊ ಈಗ ಗೇಟ್ ವಾಲ್ನ ಆಫ್ ಮಾಡಬೇಕು, ಮೇಲ್ಗಡೆ ಟೊಮೆಟೆಗೆ ಅದು ಮಾಡ್ಬೇಕಾದ್ರೆ ಹಂಗಾಗಿ ಬಂದಿದ್ದೀನಿ. ಮೋಡ ಐತೆ ನೋಡಿ, ಪೂರ ಮಳೆ ಬರೋ ಥರ ಐತೆ. ಬರುತ್ತೆ ಅನಿಸುತ್ತೆ ಮಳೆ, ಗೊತ್ತಿಲ್ಲ, ಬರೋಂಗೆ ಆಗಿದೆ. ಅದಕ್ಕೆ ಗೇಟ್ ವಾಲ್ ಆಫ್ ಮಾಡ್ತೀನಿ. ಆಫ್ ಆಯಿತು. ಸೊ ಮೇಲ್ಗಡೆಗೆ ಟೊಮೆಟೆಗೆ ಹೋಗುತ್ತೆ. ಈ ಥರ ಕೀಳ್ಬೇಕು ಅಂದರೆ ಅದೊಂಥರ, ಬಟ್ ಅದು ಬರೋಲ್ಲ. ಬಂತು ಗೈಸ್ ಸೋನೆ ಈಸ್ ಕಮ್ಮಿಂಗ್. ನಾವು ಪುಟ್ ಗುಡ್ಲಿಗೆ ಹೋಗೋಣ ಬನ್ನಿ. ಬಂತು ಸೋನೆ ಬಂತು. ಒಂದು ಶಬ್ದ ಕೇಳಿಸ್ತಾ ಇದೆಯಾ? ಪೇಪರ್ ಮೇಲೆ ನಿಂತ ಇರೋದು ಹೋಯ್ತು. ಬಂತು ಅನ್ನೋದ್ರಾಗೆ ಹೋಗ್ಬಿಡುತ್ತೆ. ಬಂತು ಆ ಕಡೆಯಿಂದ. ಸೊ ಬಂತು ಗೈಸ್ ಮಳೆ. ಈಸ್ ಕಮ್, ಬರ್ತಾ ಇದೆ ಮಳೆ. ಮಳೆ ಬಂತು ಗಾಯ್ಸ್. ಈ ಕಡೆಯಿಂದ ಬರ್ತಾ ಇತ್ತು ಮಳೆ. ಬರ್ತಾ ಇದೆ ಈಗ ನಿಲ್ಸಿದ್ದೀನಿ. ಗಾಯ್ಸ್ ಈಗ ಇವ್ರದ್ದು ಆಯುಧ ಪೂಜೆ ಆಯಿತು ಇವತ್ತು. ಟುಡೇ ಆಯಿತು ಆಯುಧ ಪೂಜೆ. ಈಗ ಬೇಕು, ನೆನ್ನೆ ಎಲ್ಲ ಕೆಲಸ ಇತ್ತಲ್ಲ, ಟೊಮೆಟೊ ಹಣ್ಣು ಕೊಯ್ಯೋದು ನೆನ್ನೆ ಅದಕ್ಕೆ ಇವತ್ತು ಆಯುಧ ಪೂಜೆ ಆಯಿತು ಅವ್ರದ್ದು. ಓಕೆ, ಬಂದು ಬೋರ್ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ. ಬಾಳೆಕಂದು ನೋಡಿ ಸೈಜ್ ಎಷ್ಟು ಚೆನ್ನಾಗಿದೆ. ಬಾಳೆಕಂದು ಸೈಜ್ ನೋಡಿ ಗೈಸ್, ಹೆಂಗಿದೆ ಸೈಜ್. ನೋಡಿ ಯಾವ ಥರ ಇದೆ ಅಂತ. ಮನೇಲಿ ಹಿಂಗೆ ಬಿಟ್ಕೊಂಬಿಟ್ರೆ ಮುಗಿದೋಯ್ತು ಕತೆ.
ಅವ್ರ ಅವ್ರ ಹತ್ರ ಹೋಗ್ತಾ ಇದ್ದೀವಿ ಪೂಜೆ ಮಾಡೋಕ್ಕೆ. ಈಗ ಈ ಪೂಜೆಗೆ ಈ ಬೋರಿ ಪೂಜೆ ಆಯ್ತು. ಈಗ ಇಲ್ಲ ನೋಡಿ ಪೂಜೆ ಮಾಡಿದ್ರು, ಇವನು ಬಂದವನು. ಈ ಬೋರಿಗೆ ಪೂಜೆ ಆಯ್ತು, ಅವಾಗಲೇ ಆ ಬೋರ್ ತೋರಿಸ್ಲಿಲ್ಲ. ಈಗ ಇನ್ನೊಂದು ಬೋರಿಗೆ ಹೋಗ್ತಾ ಇದ್ದೀವಿ. ತಾಳ್ರಿ ಬೆಂಕಿಪಟ್ಟಣ ಆಯ್ತು ಪೂಜೆ ಮಾಡ್ಕೊಂಡು. ಆಯ್ತು ಪೂಜೆ ಇವತ್ತು ಮಾಡ್ಕೊಂಡು ಇವರು ನೆನೆಸ್ ಎಲ್ಲ ಮಾಡಿದ್ದಾರೆ. ಇವ್ರು ಇವತ್ತು ಮಾಡ್ಕೊಂಡು ಹೋಗಿದ್ದಾರೆ ಸ್ಪೆಷಲ್ ಆಗಿ. ಈಗ ಹೋಗ್ತಾ ರೋಡ್ ತೋರಿಸ್ತೀವಿ ಬನ್ನಿ. ಹೊಸ ಹಾಸ್ಪಿಟ್ಲನ್ನ ನಾವು ಕಟ್ ಮಾಡಿದ್ದೀವಿ ಇವತ್ತು. ಅಲ್ಲಿ ಕಚ್ಚಕ್ ಬಂತು ನಮ್ಮ ರ್ಯಾಂಡಿಗೆ ಅಂತ. ಈ ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಬಿಗ್ ಬ್ರದರ್ ಅಂತಿದ್ದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ನಾವು 3 ಜನ ಕೂತಿದ್ದೀವಿ ಇಲ್ಲಿ, ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರಲ್ಲಿ ಕಾಯ್ತಾ ಇದ್ದಾರೆ ಗೈಸ್. ಈಗ ಇನ್ನೊಂದು ಹೊಲದ ಹತ್ರ ಬಂದಿದ್ದೀನಿ. ಜೆಟ್ ಜೋಡಿಸಿದ್ನಲ್ಲ ಅದು ನೋಡೋಕೆ ಬಂದಿದ್ದೀನಿ. ನೋಡಿ ನೆಂದೈತೆ ನೋಡಿ, ಹಿಂಗೆ ಕೆರಿತೀನಿ. ನೆಂದೈತಾ? ನೆಂದೈತೆ. ಸೊ ಈಗ ಆ ಕಡೆ ಡಂಪ್ ಮಾಡಬೇಕು. ಹೊಡೆಯೋಕ್ಕಾಗಲಿಲ್ಲ, ಬ್ಯಾಸೆ ಸುಮ್ಮನೆ. ಆಯ್ತು ಪೂಜೆ ಹಿಂಗೆ ಕೆಲಸ ಬರ್ಬೇಕು ಹೊಡೆಯೋಕ್ಕಾಗಲ್ಲ. ಬಟ್ ಇವಾಗ ಒಣಗಿದ್ಮೇಲೆ ನಾವು ಹೊಡಿಬೇಕು. ಈಗ ಆ ಕಡೆ ಜೋಡಿಸ್ಬೇಕು, ಆ ಕಡೆ ಜೋಡ್ಸೋಕೆ ಬಂದೀವಿ. ಈ ಕಡೆ ನೆನೀತು ಪೂರ್ತಿ, ಆ ಕಡೆ ಜೋಡಿಸ್ಬೇಕು. ಸೊ ಅದಕ್ಕೆ ಈಗ ಆ ಕಡೆ ಡಂಪ್ ಮಾಡಬೇಕು. ಬನ್ನಿ ಅಲ್ಲಿ ಬಿಚ್ಚೋಣ ಫಸ್ಟ್ ಪೈಪ್. ಇಲ್ಲಿ ತನಕ ಹೊಡೆದೈತೆ, ಎಲ್ಲಿ ತನಕ ಅಂದರೆ ಎಲ್ಲಿ ತನಕ ಹೊಡೆದೈತೆ? ಹಾಂ, ಇಲ್ಲಿ ತನಕ ಹೊಡೆದೈತೆ. ಈ ಮರನೇ ಅಂದ್ಕೊಳ್ಳಿ, ಈ ಮರದ ತನಕ ಹೊಡೆದೈತಿ. ಇಲ್ಲಿ ಕೆರಿತೀನಿ ನೋಡಿ, ಇಲ್ಲಿ ತನಕ ಹೊಡೆದೈತೆ ಅಲ್ಲಿಂದ ಇಲ್ಲಿ ತನಕ. ಸೊ ಈ ಗಾಡಿ ಹಾಕಿದರೆ ಇಲ್ಲಿ ಕವರ್ ಆಗುತ್ತೆ ಪೂರ್ತಿ. ಸೊ ಈಗ ಜೋಡಿಸೋಣ ಬನ್ನಿ, ಪೈಪ್ ತೆಗೆದುಬಿಟ್ಟು. ನೇಪರಿಗೆ ಜೆಟ್ ಹಾಕ್ಬೇಕು. ಆ ಕಡೆ ಮೇಲ್ಗಡೆ ಜೋಳ ಗೊಬ್ಬರ ಚೆಲ್ಲಬೇಕು. ಕೆಲಸ ಇದ್ದಾವೆ ಗೈಸ್, ಕೆಲಸ ಇದ್ದಾವೆ, ಅದನ್ನೆಲ್ಲ ಮಾಡಬೇಕು. ಸೊ ಈಗ ಫಸ್ಟ್ ಬೈಕ್ ಪಿಚ್ಚರ್ ಆಗೋದು. ಬೈಕ್ ಯಾಕೆ ಜೋಳಕ್ಕೆ ನೀರು ಬಿಡ್ದಲ್ಲಿ ಎಷ್ಟೊಂದು ದಿವಸ ಐತೆ, ಗೊಬ್ಬರ ಚೆಲ್ಲಿಲ್ಲ ನೋಡಿ. ಇಲ್ಲಿ ಜೋಳದ ಕತೆ ಆಗಿರೋದ. ಗೊಬ್ಬರ ಚೆಲ್ಲಬೇಕು ಫಸ್ಟ್, ನೀರು ಬಿಟ್ಬಿಟ್ಟು ನಾಳೆನ ನಾಡಿದ್ದು ನೀರು ಬಿಟ್ಬಿಟ್ಟು ಗೊಬ್ಬರ ಚೆಲ್ಲಬೇಕು ಫಸ್ಟು. ಅದಂದ್ರೆ ಆಗಲ್ಲ. ಸೊ ನೇಪರ್ ಒಂದೊಂದು ಚೀಲ 2 ಚೀಲ ಗೊಬ್ಬರ ತಗೊಬರ್ಬೇಕು. 2 ಚೀಲ ಗೊಬ್ಬರ ತಂದ್ಬಿಟ್ಟು 2ಕ್ಕೂ ನೀರು ಬಿಟ್ಬಿಟ್ಟು ಚೆಲ್ಬಿಟ್ರೆ ಮುಗಿಯುತ್ತೆ. ಅವನ ಅಜ್ಜಿ ಹೆಂಗೆ ಕಿತ್ಕೊಂಬರುತ್ತಂಗೆ. ಸೊ ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ರೆಡಿ ಮಾಡೋದು, ಸೊಪ್ಪು ಹಾಕೋದು. ಈ ಕಡೆ ಮುಂದ್ಗಡೆ ಇದೆಯಲ್ಲ ಬದಿಯಿಂದ ಆ ಕಡೆ, ಅದಕ್ಕೆ ರೆಡಿ ಮಾಡೋದು ಸೊಪ್ಪು ಹಾಕೋದು ನೆಕ್ಸ್ಟು. ಸೊ ಈಗ ಜೆಟ್ಟೆಲ್ಲ ಜೋಡಿಸಾಯ್ತು. ಸೊ ಈಗ ಮನೆ ಬಂದಿದ್ದು ಹಂಗೆ ಇಟ್ಕೊಂಬರೋಣ ನೋಡಿ. ಇಲ್ಲಿ ಜೆಟ್ಟೆಲ್ಲ ಜೋಡಿಸಾಯ್ತು, ಜೆಟ್ ಜೋಡಿಸಿದ್ದೀನಿ. ಈಗ ಕಾಲು ತಗೊಂಬಿಟ್ಟು, ಕಾಲೇನು ತಗೊಂಡು ಬೇಡ, ಜಸ್ಟ್ ಕೈ ತೊಗೊಂಡು ಸಾಕು. ಹುಳ ಎಲ್ಲ ಒಯ್ದಿದೆ ಗೈಸ್, ಏನೂ ಆಗಲ್ಲ. ಕೈ ತೊಗೊಳಕ್ಕೆ ಮಾಡೋದು. ಬನ್ನಿ ಹೋಗೋಣ ನೋಡಿ. ಜೆಟ್ಟೆಲ್ಲ ಜೋಡಿಸಾಯ್ತು, ಜೆಟ್ ಜೋಡಿಸಿದ್ದೀನಿ ಈ ಕಡೆ. ಸೊ ನಾಳೆ ಆದರೆ ತ್ಯಾವ ಆದರೆ ಅದ್ರ ಜೊತೆಗೆ ಬ್ಯಾಸ ಹೊಡೆಯೋಂಗೆ. ನಾಳೆ ಸರಿ ಆದರೆ ನಾಳೆ ತೆಗೆದು ಮೇಲ್ಗಡೆ ಸೊಪ್ಪು ಜೋಡಿಸ್ತೀನಿ. ಇಲ್ಲ ಸರಿಯಾಗಲಿಲ್ಲ ಬೆಳಗ್ಗೆನೋ ಅಂತಂದರೆ ಬೆಳಗ್ಗೆ ಒಂದು ಸ್ವಲ್ಪ ಓಡಲಿ. ರಾತ್ರಿ ಓಡಿದ್ದು ಸರಿ ಆದರೆ, ಇವತ್ತು ರಾತ್ರಿ ಓಡುತ್ತಲ್ಲ ಅದ್ರದ್ದು ಸರಿ ಆದರೆ ಮತ್ತೆ ಬೆಳಿಗ್ಗೆ ಓಡಿಸಲ್ಲ. ಬೆಳಿಗ್ಗೆ ತೆಗೆದು ಅಲ್ಲಿಗೆ ಹಾಕ್ತೀನಿ. ಬೆಳಿಗ್ಗೆ ಓಡಿದ್ದು ಸರಿ ಆಗಲ್ಲ ರಾತ್ರಿ ಓಡಿದ್ದು ಸರಿ ಆಗಲಿಲ್ಲ ಅಂದರೆ ಬೆಳಿಗ್ಗೆ ಓಡಲಿ ಅಷ್ಟೇ ಗೈಸ್. ಇನ್ನೇನು ಮಾಡೋದು. ರಾತ್ರಿ ಓಡಿ ಸರಿ ಆಗಲಿಲ್ಲ ಅಂದರೆ ಬೆಳಿಗ್ಗೆ ಓಡಲಿ. ಬೆಳಿಗ್ಗೆ ಸರಿ ಆಗಲೇಬೇಕಲ್ಲ, ಅದಕ್ಕಿದ್ದು 2 ಟೈಮ್ ಓಡಿಸಿದ್ದು. ಈಗ 2 ಟೈಮ್ ಓಡಿಸಿದ್ದಕ್ಕೆ ಈ ಥರ ತ್ಯಾವ ಐತೆ. 1 ಟೈಮ್ ಓಡಿಸಿದ್ರೆ ಹಂಗೆ ಇದ್ರೆ ತ್ಯಾವ ಆಗ್ತಾಯಿರಲಿಲ್ಲ. ಸೊ ನೋಡ್ಬೇಕು ಹೆಂಗಾಗುತ್ತೆ ಅಂತ. ಸೊ ಈಗ ಮನೆಗೆ ಹೋಗ್ಬನ್ನಿ.